ಇವತ್ತು ಅನದರ್ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ಮಾತಾಡೋಣ. ಅದು ಯಾವುದು ಅಂದರೆ ಕಾರ್ಬೋನೇಟೆಡ್ ಬೆವರೇಜಸ್. ಈ ಕಾರ್ಬೋನೇಟೆಡ್ ಪಾನೀಯಗಳನ್ನು ಯಥೇಚ್ಛವಾಗಿ ಸೇವಿಸೋದ್ರಿಂದ ಕ್ಯಾಲ್ಸಿಯಂ ನಷ್ಟ ಉಂಟು ಮಾಡುತ್ತದೆ ಅಂತ ತುಂಬ ಜನ ನಾವು ಅನ್ಕೊಂಡಿದ್ದೀವಿ. ಇದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಬೋನೇಟೆಡ್ ಬೆವರೇಜಸ್ ಅಥವಾ ಕಾರ್ಬೋನೇಟೆಡ್ ಪಾನೀಯಗಳನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ. ಈ ಕಾರ್ಬೋನೇಟೆಡ್ ಬೆವರೇಜಸ್ನ ಏನು ಮಾಡ್ತಾರೆ ಅಂದರೆ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ನ ಅಂಡರ್ ದ ಪ್ರೆಷರ್ನಲ್ಲಿ ಬಾಟಲ್ನ ಫಿಲ್ ಮಾಡ್ತಾರೆ. ಹಾಗೆ ಅದಕ್ಕೆ ಬೇಕಾದ ಸೋಡಿಯಂ ಮತ್ತು ಮಿನರಲ್ಸ್ ಅಥವಾ ಆ್ಯಡೆಡ್ ಶುಗರ್ಸ್, ಆ್ಯಡೆಡ್ ಫ್ಲೇವರ್ಸ್ನ ಆ್ಯಡ್ ಮಾಡಿ ಫಿಲ್ ಮಾಡೋದನ್ನ ನಾವು ಕಾರ್ಬೋನೇಟೆಡ್ ಬೆವರೇಜಸ್ ಅಂತ ನಾವು ಕರಿತೀವಿ. ಈ ಕಾರ್ಬೋನೇಟೆಡ್ ಬೆವರೇಜಸ್ ಇದು ಎಸಿಡಿಕ್ ಪ್ರಾಪರ್ಟಿನ ಹೊಂದಿರುತ್ತೆ. ಹೇಗೆ ಅಂತಂದರೆ ಯಾವಾಗ ನಮ್ಮ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆದಾಗ ಕಾರ್ಬೋನಿಕ್ ಆ್ಯಸಿಡ್ ಅಂತ ಏನು ಪ್ರೊಡಕ್ಷನ್ ಆಗುತ್ತೆ, ಇದು ನ್ಯೂಟ್ರಲ್ ಪಿ ಹೆಚ್ ಇರುತ್ತೆ. ನ್ಯೂಟ್ರಲ್ ಪಿ ಹೆಚ್ನ ಸ್ವಲ್ಪ ಎಸಿಡಿಕ್ ಪಿ ಹೆಚ್ ಅಂತ ಹೇಳ್ತೀವಿ. ಇದ್ರ ಪಿ ಹೆಚ್ 3 to 4 ಅಲ್ಲಿ ಪಿ ಹೆಚ್ ವ್ಯಾಲ್ಯೂನ ಮೆಷರ್ ಆಗುತ್ತೆ. ಈ ಅಸಿಡಿಕ್ ಪ್ರಾಪರ್ಟಿ ಇರೋ ಕಾರ್ಬೋನೇಟೆಡ್ ಬೆವರೇಜಸ್ ಏನಾಗುತ್ತೆ ಅಂದರೆ ನಾವು ಸೇವಿಸಿದಾಗ ಇದು ನಮಗೆ ತಂಪನ್ನುಂಟು ಮಾಡುತ್ತೆ, ಹಾಗೆ ನಮಗೆ ಫಿಲ್ಲಿಂಗ್ ಥರ ಅನಿಸುತ್ತೆ. ಅದರಲ್ಲಿ ಶುಗರ್ ಅಂಶನೂ ಕೂಡ ಬರುತ್ತೆ, ಇನ್ಸ್ಟೆಂಟ್ ಎನರ್ಜಿ ಕೊಟ್ಟೋಗು ನಮಗೆ ಅನುಭವ ಆಗುತ್ತೆ. ಆದರೆ ಈ ಕಾರ್ಬೋನೇಟೆಡ್ ಬೆವರೇಜಸ್ನ ನಾವು ಸೇವಿಸ್ತಿದ್ರೆ ನಮಗೆ ತುಂಬ ಜನ ಅಂತಾರೆ ನಾವು ಸೇವಿಸಿದ್ರೆ ಮೂಳೆ ಪ್ರಾಬ್ಲಮ್ ಬರುತ್ತೆ, ಅಥವಾ ಹಲ್ಲಿನ ಪ್ರಾಬ್ಲಮ್ ಬರ್ತಾ ಇದೆ, ದಂತದ ಪ್ರಾಬ್ಲಮ್ ಬರ್ತಾ ಇದೆ, ಇಲ್ಲ ಅಂದರೆ ಕೆಲವೊಬ್ಬರು ನಮಗೆ ಡೈಜೆಷನ್ ಪ್ರಾಬ್ಲಮ್ ಬರ್ತಾ ಇದೆ, ಎಸಿಡಿಟಿ ಲೆವೆಲ್ಸ್ ಜಾಸ್ತಿ ಆಗ್ತದೆ, ತುಂಬ ಜನ ಕೇಳ್ಪಟ್ಟಿದ್ದೀವಿ. ಮೊದಲನೇದಾಗಿ ಈ ಕಾರ್ಬೋನೇಟೆಡ್ ಬೆವರೇಜಸ್ ಇಂದ ಟೂತ್ ಡಿಕೇ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಯಾಕೆ ಅಂತಂದ್ರೆ ನೀವೀಗ ಯಾವುದೇ ಒಂದು ನಾವು ಕಾರ್ಬೋನೇಟೆಡ್ ಬೆವರೇಜಸ್ನ ತಗೊಂಡಾಗ ಅದರಲ್ಲಿ ಮೇಜರ್ಲಿ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನೀವು ಲೇಬಲ್ ತಿರುಗಿಸಿ ನೋಡಿದಾಗ ಶುಗರ್ ಕಂಟೆಂಟ್ ಅಥವಾ ಆ್ಯಡೆಡ್ ಶುಗರ್ ಆಗಿರಬಹುದು ಅಥವಾ ನ್ಯಾಚುರಲ್ ಶುಗರ್ ಆಗಿರಬಹುದು, ಪ್ರಿಸರ್ವೇಟಿವ್ಸ್ ಆದರೂ ಯಥೇಚ್ಛವಾಗಿರುತ್ತೆ. ಯಾಕಂದರೆ ನಮಗೆ ಸ್ವೀಟ್ ಟೇಸ್ಟ್ ಕೊಡೋದು ಈ ಆ್ಯಡೆಡ್ ಶುಗರ್ಸ್ ಅಥವಾ ನ್ಯಾಚುರಲ್ ಸ್ವೀಟರ್ಸ್ ಇಂದ ಇರ್ಬೋದು. ಇದನ್ನು ನಾವು ತಗೊಂಡಾಗ ಯಥೇಚ್ಛವಾಗಿ ನಾವು ಕನ್ಸಂಪ್ಷನ್ ಜಾಸ್ತಿ ಮಾಡಿದಾಗ ಈ ಶುಗರ್ಸ್ ಇಂದ ಟೂತ್ ಡಿಕೇ ಸ್ಟಾರ್ಟ್ ಆಗುತ್ತೆ, ಕ್ಯಾಲ್ಸಿಯಂ ಲಾಸ್ ಕೂಡ ಆಗ್ತಾ ಬರುತ್ತೆ, ಹಲ್ಲಿನ ಪ್ರಾಬ್ಲಮ್ ತೊಂದರೆ ಕೂಡ ಈಡಾಗುತ್ತೆ, ಅಥವಾ ಹಲ್ಲು ಉಳ್ಕ ಆಗೋದು, ಹಲ್ಲು ನಮಗೆ ಅದನ್ನ ನಮ್ಗೆ ಕಪ್ಪುಗಾಗ್ತಾ ಇರೋದು, ಆ ಥರದ್ದು ನಾವು ನೋಡಬಹುದು. ಯಾಕೆ ಅಂತಂದರೆ ಇದರಲ್ಲಿ ಶುಗರ್ ಅಂಶ ಜಾಸ್ತಿ ಇರುವಂಥ ಆಹಾರ ಪಾನೀಯಗಳನ್ನ ನಾವು ಸೇವಿಸ್ತಾ ಇರ್ತೀವಿ. ಹಾಗೆಯೇ ಈ ಆಸಿಡ್ ಕಂಟೆಂಟ್ ಏನಿರುತ್ತೆ ಹಲ್ಲುಗಳನ್ನ ಬ್ಲೀಚ್ ಮಾಡೋ ಸಾಧ್ಯತೆ ತುಂಬ ಇರುತ್ತೆ. ಆವಾಗ ನಮಗೆ ಲಾಸ್ ಆಫ್ ಕ್ಯಾಲ್ಸಿಯಂ, ಹಲ್ಲಿನ ಕ್ಯಾಲ್ಸಿಯಂ ಕೂಡ ಲಾಸ್ ಆಗ್ತಾ ಬರ್ತಾ ಹೋಗುತ್ತೆ. ಹಾಗೆ ಈ ಕ್ಯಾಲ್ಸಿಯಂ ಕಾರ್ಬೋನೇಟೆಡ್ ಬೆವರೇಜಸ್ನ ಯೂಸ್ ಮಾಡೋದ್ರಿಂದ ಒಂದೇನು ಅಂದರೆ, ಈಗ ನಾವು ಯಾವಾಗಾದರೂ ಜಾಸ್ತಿ ಊಟ ಮಾಡಿದಾಗ ಅಥವಾ ನಾನ್ ವೆಜ್ ಜಾಸ್ತಿ ತಗೊಂಡಾಗ ಕೇಳ್ಪಡ್ತೀವಿ ಸ್ವಲ್ಪ ಸೋಡಾ ಕುಡಿಯೋದು, ಆ ಥರದ್ದೆಲ್ಲ ಕಾರ್ಬೋನೇಟೆಡ್ ಬೆವರೇಜಸ್ನ ಕುಡಿತೀವಿ. ಯಾಕೆ ಅಂದರೆ ಇದು ನಮಗೆ ಸ್ವಲ್ಪ ಡೈಜೆಷನ್ ಆಗುತ್ತೆ ಅಥವಾ ನಮಗೆ ರಿಲೀವ್ ಸಿಗುತ್ತೆ ಅಂತ ಹೇಳ್ತೀವಿ. ಯಾಕೆ ನಾವು ಮಾಡ್ತೀವಿ ಅಂದರೆ ಅಲ್ಲಿ ಆ್ಯಸಿಡ್ ಕಂಟೆಂಟ್ ಇರೋದ್ರಿಂದ ಈ ಆ್ಯಸಿಡ್ ನಮ್ಮ ಡೈಜೆಷನ್ ಪ್ರತಿಕ್ರಿಯೆಯನ್ನು ಜಾಸ್ತಿ ಮಾಡಿಸುತ್ತೆ, ವೇಗವಾಗಿ ಮಾಡಿಸುತ್ತೆ. ಹಾಗಾಗಿ ಇದನ್ನು ನಾವು ಕುಡಿತೀವಿ. ಆದರೆ ಇದನ್ನೇ ನಾವು ಕೆಲವೊಂದ್ಸತಿ ರೂಢಿ ಮಾಡ್ಕೊತಿರ್ತೀವಿ. ನಾವೇನೇ ಒಂದು ಊಟ ಮಾಡಿದ ತಕ್ಷಣ ಕಾರ್ಬೋನೇಟೆಡ್ ಬೆವರೇಜಸ್ ಕೊಡೋದು ಅಥವಾ ಸೋಡಾ ಕುಡಿಯೋದು, ಈ ಥರದ್ದು ಮಾಡ್ಕೊಂಡಾಗ ದೇಹದ ಸ್ಟಮಕ್ ಲೈನಿಂಗ್ ಕೂಡ ಇದು ಎಫೆಕ್ಟ್ ಮಾಡ್ತಾ ಬರುತ್ತೆ. ಸ್ಟಮಕ್ ಲೈನಿಂಗ್ ಕೂಡ ಎಫೆಕ್ಟ್ ಮಾಡಿದಾಗ ಮತ್ತೆ ನಿಮಗೆ ಇಂಟೆಸ್ಟೈನಲ್ ಪ್ರಾಬ್ಲಮ್, ಸ್ಟಮಕ್ ಕಲ್ಸರ್ಸ್, ಈ ಥರ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಇದನ್ನು ಯಥೇಚ್ಛವಾಗಿ ಕನ್ಸಂಪ್ಷನ್ ಮಾಡೋದು ಕೂಡ ಬೇಡ. ಯಾಕೆಂದರೆ ಇದು ಇಂಟರ್ನಲ್ಲಿ ಕಾಂಪ್ಲಿಕೇಶನ್ಸ್ ಕಾಸ್ ಮಾಡೋ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಹಾಗೆ ಇದು ಕ್ಯಾಲ್ಸಿಯಂ ಲಾಸ್ ಆಗುತ್ತೆ ಅಥವಾ ಮೂಳೆಗಳ ಲಾಸ್ ಆಗುತ್ತೆ ಅಂತ ಇದು ಅಧ್ಯಯನ ಕೂಡ ಕೆಲವೊಂದು ರಿಸರ್ಚ್ ಆರ್ಟಿಕಲ್ಸ್ ಕೂಡ ಪಬ್ಲಿಷ್ ಆಗಿದೆ. ಇದು ಹರಿಹರ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಇದನ್ನ ರಿಸರ್ಚ್ ಮಾಡಿದಾಗ ಕೆಲವೊಂದು ಸ್ಪೆಸಿಫಿಕ್ ಹೆಣ್ಣು ಮಕ್ಕಳನ್ನ ತಗೊಂಡಲ್ಲಿ ರಿಸರ್ಚ್ ಸ್ಟಡೀಸ್ ಮಾಡಿದಾಗ ಇದಕ್ಕೆ ಕಾರ್ಬೋನೇಟೆಡ್ ಬೆವರೇಜಸ್ನ ಕೊಟ್ಟು ಅವರಿಗೆ ಬೋನ್ ಮಿನರಲ್ ಡೆನ್ಸಿಟಿ ಕಮ್ಮಿ ಆಗಿರೋದು ವಿತಿನ್ 1 ಮಂತಲ್ಲಿ ಅದರಲ್ಲಿ ಕಾರ್ಬೋನೇಟೆಡ್ ಬೆವರೇಜಸ್ನ ದಿನನಿತ್ಯ ಯೂಸ್ ಮಾಡೋದ್ರಿಂದ ಇದರಲ್ಲಿ ಬೋನ್ ಮಿನರಲ್ ಡೆನ್ಸಿಟಿ ಕಮ್ಮಿ ಆಗಿರೋದ ಅಧ್ಯಯನ ಸ್ಪಷ್ಟೀಕರಿಸಿದೆ. ಹಾಗಾಗಿ ಈ ಕಾರ್ಬೋನೇಟೆಡ್ ಬೆವರೇಜಸ್ನ ನೀವು ತಗೊಳ್ತಾ ಇದ್ರೆ ಕ್ರಮೇಣವಾಗಿ ಅಥವಾ ದಿನನಿತ್ಯ ಬಳಕೆಯಲ್ಲಿ ನೀವು ಯೂಸ್ ಮಾಡ್ತಾ ಇದ್ರೆ ಮೂಳೆ ಪ್ರಾಬ್ಲಮ್ ಅಥವಾ ಬೋನ್ ಮಿನರಲ್ ಡೆನ್ಸಿಟಿ ಪ್ರಾಬ್ಲಮ್ ಕೂಡ ಆಗ್ತಾ ಬರುತ್ತೆ. ಹಾಗಾಗಿ ಯೂಸ್ ಮಾಡೋದು ಕೂಡ ಇದು ಒಳ್ಳೆಯದಲ್ಲ. ಹಾಗೆ ಇದರಿಂದ ಸೈಡ್ ಎಫೆಕ್ಟ್ಸ್ ಏನಿದೆ, ಇದರಿಂದ ಏನು ಪರಿಣಾಮ ಬೀಳುತ್ತೆ ದೇಹಕ್ಕೆ ಅಂದರೆ, ಮೊದಲನೇದಾಗಿ ಈ ಶುಗರ್ ಕಂಟೆಂಟ್ ಅಂತ ಹೇಳ್ತೀವಿ. ಈ ಕಾರ್ಬೋಹೈಡ್ರೇಟ್ ಬೆವರೇಜಸಲ್ಲಿ ಶುಗರ್ ಕಂಟೆಂಟ್ ಏನಿರುತ್ತೆ ಇದನ್ನು ನಾವು ತಗೊಂಡಾಗ, ಫಾರ್ ಎಕ್ಸಾಂಪಲ್ ನೀವು 100 ml ಯಾವುದೇ ಒಂದು ಕಾರ್ಬೋನೇಟೆಡ್ ಬೆವರೇಜಸ್ ಕೊಟ್ಟಾಗ ಇದರಲ್ಲಿ ಕ್ಯಾಲರೀಸ್ ಕೊಡುತ್ತೆ, ನಿಮಗೆ ಎನರ್ಜಿ ಕೊಡುತ್ತೆ, ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ, ನಮಗೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಬಟ್ ಹೈ ಕಾನ್ಸಂಟ್ರೇಟೆಡ್ ಎನರ್ಜಿ ಅಟ್ ಎ ಟೈಮ್ ಹೋದಾಗ ದೇಹಕ್ಕೆ ಇದರಲ್ಲಿ ಶುಗರ್ ಅಂಶ ಜಾಸ್ತಿ ಮಾಡ್ತಾ ಬರುತ್ತೆ. ಈ ಶುಗರ್ ಅಂಶ ಅಟ್ ಎ ಟೈಮ್ ನಮ್ಮ ದೇಹಕ್ಕೆ
ರಿಲೀಸ್ ಆದಾಗ ದೇಹ ಅದನ್ನು ತಗೊಂಡು ಎಕ್ಸ್ಟ್ರಾ ಎನರ್ಜಿನ ತಗೊಂಡು ಫ್ಯಾಟ್ ಕನ್ವರ್ಷನ್ ಮಾಡುತ್ತಾ ಇರುತ್ತೆ, ಅಥವಾ ಕೊಲೆಸ್ಟ್ರಾಲ್ ಕನ್ವರ್ಷನ್ ಮಾಡುತ್ತೆ, ಅಥವಾ ಫ್ಯಾಟ್ ಕನ್ವರ್ಷನ್ ಮಾಡಿದಾಗ ನಮಗೆ ವಿಸರಲ್ ಫ್ಯಾಟ್ ಕನ್ವರ್ಷನ್ ಜಾಸ್ತಿ ಆಗ್ತಾ ಹೋದಾಗ ಒಬೇಸಿಟಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಒಂದು ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ದೇಹದಲ್ಲಿ, ರಕ್ತನಾಳದಲ್ಲಿ, ಹಾಗೆಯೇ ನಿಮ್ಮ ಫ್ಯಾಟ್ ಕಂಟೆಂಟ್ ಅಥವಾ ವಿಸರಲ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗ್ತಾ ಬರುತ್ತೆ. ಇದು ಕ್ರಮೇಣವಾಗಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಡೈಜೆಷನ್ ಪ್ರಾಬ್ಲಮ್, ಎಸಿಡಿಟಿ, ಬರ್ಪಿಂಗ್ ಅಂತ ಹೇಳ್ತೀವಿ, ಅಥವಾ ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ನಾವು ಊಟ ಆದಮೇಲೆ ಈ ಸೋಡಾಗಳು ಅಥವಾ ಪಾನೀಯಗಳು ನಾವು ಕುಡಿದಾಗ ಏನಾಗುತ್ತೆ, ಆ್ಯಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಅಂದರೆ ನಿಮ್ಮ ಫುಡ್ ಏನಾಗುತ್ತೆ, ಆ್ಯಸಿಡ್ ಫುಡ್ ಪೈಪಿಂದ ಹೊರಗೆ ಬರೋಕ್ಕೆ ಮೇಲಿನ ಪ್ರಮಾಣದಲ್ಲಿ ಸಂಚಲನೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸಂಚಲನೆ ಮಾಡಿದಾಗ ಫುಡ್ ಪೈಪ್ ಏನಿದೆ, ಈ ಆ್ಯಸಿಡು ಫುಡ್ ಪೈಪ್ನ ಅಂದರೆ ಏನು ಪದರ ಇರುತ್ತೆ ಅದನ್ನು ಸುಡ್ತಾ ಬರುತ್ತೆ. ಆವಾಗ ನಮಗೆ ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗ್ತಾ ಬರುತ್ತೆ. ಆ ಬರ್ನಿಂಗ್ ಸೆನ್ಸೇಷನ್ ಆದಾಗ ನಮಗೆ ಉರಿ ಥರ ಆಗೋದು, ಈ ಥರ ಕ್ರಮೇಣವಾಗಿ ನಮಗೆ ಆಗ್ತಾ ಹೋದಾಗ ಇದು ಸ್ಟಮಕ್ ಕಲ್ಸರ್ ಅಥವಾ ಈಸೋಫೇಗಲ್ ನಮಗೆ ಪ್ರಾಬ್ಲಮ್ಸ್ ಬರಬಹುದು, ಮುಂದಿನ ಫರ್ದರ್ ಕಾಂಪ್ಲಿಕೇಶನ್ಸ್ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಇದರ ಸೇವನೆ ಕೂಡ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡಬಾರ್ದು. ಹಾಗೆ ಇದರಲ್ಲಿ ಒಬೇಸಿಟಿ ಕೂಡ ಜಾಸ್ತಿ ಆಗುತ್ತೆ. ಒಬೇಸಿಟಿಗೆ ಮೇನ್ ಕಾರಣ ಏನು, ಮೇಜರ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಬಳಸಿರೋ ಆ್ಯಡೆಡ್ ಶುಗರ್ಸ್ ಏನಿರುತ್ತೆ ಅದರಿಂದ ಒಬೇಸಿಟಿ ಕಾಸ್ ಆಗ್ತಾ ಬರುತ್ತೆ. ಒಂದು ಅಡಿಕ್ಷನ್ಸ್ ಥರ ಸ್ಟಾರ್ಟ್ ಆಗುತ್ತೆ. ನೀವು ನೋಡಿರಬಹುದು, ಅದನ್ನು ಕುಡಿತಾ ಇದ್ರೆ ಮತ್ತೆ ಕುಡಿಬೇಕು ಅಂತ ಕ್ರೇವ್ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಸತಿ ಏನಾಗುತ್ತೆ, ತುಂಬ ಸ್ಟ್ರೆಸ್ ಆದಾಗ ಈ ಥರದನ್ನ ನಾವು ಬೆವರೇಜಸ್ನ ಯೂಸ್ ಮಾಡ್ತೇವೆ. ಸ್ಟ್ರೆಸ್ ಆದಾಗ ಕುಡಿಯೋದು, ಅಥವಾ ಕೆಲವೊಂದು ಸತಿ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ನಾವು ಕೋಲ್ಡ್ ಇದ್ದಿದ್ದನ್ನು ಜಾಸ್ತಿ ಕುಡಿತೀವಿ. ಯಾಕಂದರೆ ನಮಗೆ ಒಂದು ಸ್ವಲ್ಪ ದೇಹಕ್ಕೆ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ನಾವು ಕೋಲ್ಡ್ ಇದ್ದಾಗ ಕುಡಿದಾಗ. ಬಟ್ ನಿಮ್ಮ ದೇಹಕ್ಕೆ ಅದು ಅಂದರೆ ದೇಹಕ್ಕೆ ಉಷ್ಣತೆ ಜಾಸ್ತಿ ಮಾಡ್ತಾ ಇರುತ್ತೆ. ಅಟ್ ಎ ಟೈಮ್ ನೀವು ಕೋಲ್ಡ್ ಫುಡ್ಸ್ನ ಕೊಟ್ಟಾಗ ದೇಹ ಉಷ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ದೇಹ ನಿಮ್ಮ ಹೀಟ್ ಅಥವಾ ಬ್ಯಾಲೆನ್ಸ್ನ ಮಾಡೋದಕ್ಕಾಗಲ್ಲ. ಆವಾಗಲೂ ಕೂಡ ನಿಮ್ಮ ದೇಹ ಟೆಂಪ್ರೇಚರ್ ವೇರಿಯೇಷನ್ಸ್ ಕೂಡ ಆಗುತ್ತೆ, ಹಾಗೆ ನಿಮ್ಮ ಒಬೇಸಿಟಿ ಕೂಡ ನಿಮ್ಮ ಜಾಸ್ತಿ ಮಾಡ್ತಾ ಬರುತ್ತೆ. ಹಾಗಾಗಿ ಇದನ್ನು ಜಾಸ್ತಿ ಸೇವನೆ ನೀವು ಮಾಡೋದೇ ಅಂದರೆ ಈ ಥರ ಪಾನೀಯಗಳ ಸೇವನೆ ಮಾಡೋದಕ್ಕಿಂತ ನಾರ್ಮಲ್ ಆಗಿ ನಿಮಗೆ ಅಜೀರ್ಣ ಸಮಸ್ಯೆ ಇದ್ದರೆ ನಾರ್ಮಲ್ ಆಗಿ ನಾವು ಜೀರಿಗೆ ನೀರು, ಅಜ್ವಾನ ನೀರು ಈ ಥರ ಸೇವನೆ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಹಾಗೆ ನಿಮಗೆ ಯಾವುದೇ ಥರ ನಿಮಗೆ ಈಗ ನಾವು ಸ್ಮೂದೀಸ್ ಹೇಳ್ತೀವಿ ಫಾರ್ ಎಕ್ಸಾಂಪಲ್, ಅಥವಾ ಹಣ್ಣಿನ ರಸದ್ರವ್ಯ ಏನಿರುತ್ತೆ ಅದನ್ನು ನೀವು ಸೇವನೆ ಮಾಡಬಹುದು. ಅಥವಾ ಕೆಲವೊಂದು ಟೈಮ್ ಲೆಮನ್ ವಾಟರ್, ನಿಮಗೆ ಎಸಿಡಿಟಿಲಿ ಏನಾದ್ರು ಒಂದು ಸ್ವಲ್ಪ ಡೈಜೆಷನ್ ಚೆನ್ನಾಗಾಗಬೇಕು ಅಂತಂದರೆ ಸ್ವಲ್ಪ ಸೋಡಾ ಹಾಕಿ, ನಿಂಬೆಹಣ್ಣು ಹಾಕಿ ಕುಡಿಯೋದ್ರಿಂದನೂ ನಮಗೆ ಅಟ್ಲೀಸ್ಟ್ ನಮ್ಮ ದೇಹಕ್ಕೆ ಹೆಲ್ದಿಯಾಗಿ ತಗೊಳೋದು ಉತ್ತಮವಾಗಿರುತ್ತೆ. ಯಾಕಂದರೆ ಇವೆಲ್ಲ ಕಾರ್ಬೋನೇಟೆಡ್ ಬೆವರೇಜಸಲ್ಲಿ ಕೂಡ ಆಂಪ್ಲಿಫೈಸರ್ ಹಾಕಿರ್ತಾರೆ. ಎಸಿಡಿಟಿ ಲೆವೆಲ್ ಆಂಪ್ಲಿಫೈಸರ್, ಸ್ಟೆಬಿಲೈಸರ್ ಅಥವಾ ಕೆಮಿಕಲ್ ಬೇಸ್ಡ್ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿರ್ತಾರೆ. ಇದು ಕ್ರಮೇಣವಾಗಿ ನಮ್ಮ ದೇಹಕ್ಕೆ ಸೈಡ್ ಎಫೆಕ್ಟ್ ಕೂಡ ಆಗ್ತಾ ಬರುತ್ತೆ. ಅಥವಾ ಕ್ಯಾನ್ಸರಸ್ ಸೆಲ್ಸ್ ಫಾರ್ಮೇಷನ್ ಕೂಡ ಇದು ಅಂದರೆ ಡೆವಲಪ್ಮೆಂಟಿಗೆ ಇದು ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರೋದಾಗಿರಲಿ, ಅಥವಾ ನಾವು ಹೆಚ್ಚು ಸಂಸ್ಕರಿತವಾಗಿರೋದು ಆಹಾರ ಸೇವನೆ ಯಾವುದು ಕೂಡ ನಾವು ಮಾಡೋದು ದೇಹಕ್ಕೆ ಒಳ್ಳೆಯದಲ್ಲ. ನೀವು ಈ ಥರ ಕಾರ್ಬೋನೇಟೆಡ್ ಬೆವರೇಜಸ್ ಅಥವಾ ಪಾನೀಯಗಳನ್ನ ಬಳಸ್ತಾ ಇದ್ದರೆ ಈಗಲೇ ಕೂಡ ಇದನ್ನು ಸಂಚಿಕೆಯನ್ನು ನೋಡಿಬಿಟ್ಟು ನೀವು ಅದನ್ನು ಸ್ಟಾಪ್ ಮಾಡೋದು ಉತ್ತಮ. ಯಾಕೆಂದರೆ ಇದರಲ್ಲಿ ಉಪಯೋಗಕ್ಕಿಂತ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಇದೆ. ವೀಕ್ಷಕರೇ, ಇಲ್ಲಿ ತನಕ ಕಾರ್ಬೋನೇಟೆಡ್ ಬೆವರೇಜಸ್ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಇದು ಕ್ಯಾಲ್ಸಿಯಂ ಲಾಸ್ ಮಾಡುತ್ತೋ ಅಥವಾ ಇಲ್ವೋ, ಅದ್ರ ಬೆನಿಫಿಟ್ ಏನು ಅಥವಾ ಸೈಡ್ ಎಫೆಕ್ಟ್ ಏನು ಅಂತ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್, ಮತ್ತೊಂದು ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ ವೀಕ್ಷಕರೇ. ಅಂಗೈಯಲ್ಲಿ ಆರೋಗ್ಯದಲ್ಲಿ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ತರ ನಿಮ್ಗೆ ಯಾವ್ದಾದ್ರು ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ಟಾಪಿಕ್ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಆ ಟಾಪಿಕ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.